ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾನು ಇವತ್ತಿನ ವಿಡಿಯೋದಲ್ಲಿ ಒಂದು ವರ್ಕ್ ಫ್ರಮ್ ಹೋಮ್ ಜಾಬ್ ಬಗ್ಗೆ ತಿಳಿಸ್ಕೊಡ್ತೀನಿ. ಸೊ ಈ ವರ್ಕ್ ಫ್ರಮ್ ಹೋಮ್ ಜಾಬ್ ಯಾವ ಕಂಪ್ನಿಯವರು ಕೊಡ್ತಿದ್ದಾರೆ ಅಂದರೆ ಫ್ರೆಶ್ ಪ್ರಿಂಟ್ಸ್ ಅಂತ. ಸೊ ಇದು ಒಂದು ಅಮೇರಿಕನ್ ಬೇಸ್ಡ್ ಕಂಪ್ನಿ. ಇವ್ರು ಏನು ಮಾಡ್ತಾರೆ ಅಂದರೆ ಯಾವ್ದಾದ್ರು ಒಂದು ಕಂಪ್ನಿಗೆ ಅಥವಾ ಯಾರಿಗಾದ್ರೂ ಕಸ್ಟಮೈಸ್ಡ್ ಶರ್ಟ್ಸ್ ಅಥವಾ ಕ್ಲೋತಿಂಗ್ ಅಥವಾ ಯಾವ್ದಾದ್ರು ಪ್ರಾಡಕ್ಟ್ ಬೇಕು ಅಂದರೆ ಅವರು ಮಾಡಿಕೊಡ್ತಾರೆ. ಎಕ್ಸಾಂಪಲ್, ಈಗ ತುಂಬ ಜನ ನೋಡ್ತಿರ್ಬೋದು, ಯಾವ್ದಾದ್ರು ಕಾಲೇಜ್ಗಳಲ್ಲಿ ಅಥವಾ ಯಾವ್ದಾದ್ರು ಬ್ರ್ಯಾಂಡ್ಗಳಲ್ಲಿ ಶರ್ಟ್ಸ್ಗಳ ಮೇಲೆ ಅವ್ರದ್ದೇ ಲೋಗೋ ಎಲ್ಲ ಪ್ರಿಂಟ್ ಆಗಿರುತ್ತೆ. ಸೊ ಅದು ಬ್ರ್ಯಾಂಡಿಂಗಿಗೋಸ್ಕರ ಈ ರೀತಿ ಕಸ್ಟಮ್ ಕ್ಲೋತಿಂಗ್ಸ್ನ ಇವರು ಮಾಡಿಕೊಡ್ತಾರೆ. ಸೊ ಈ ಕಂಪ್ನಿಯಲ್ಲಿ ಸ್ವಲ್ಪ ವರ್ಕ್ ಫ್ರಮ್ ಹೋಮ್ ಜಾಬ್ಸ್ಗಳಿದೆ. ಸೊ ವರ್ಕ್ ಫ್ರಮ್ ಹೋಮ್ ಜಾಬ್ಸ್ಗಳು ಯಾವ್ದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೀವು ಗೂಗಲ್ಗೆ ಬಂದ್ಬಿಟ್ಟು freshprints.com ಅಂತ ಹೊಡೀರಿ, ಅಥವಾ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಆಗ ಈ ಪೇಜಿಗೆ ಬರ್ತೀರಾ. ಇವ್ರದ್ದು ನೀವು ನೋಡ್ತಾ ಇರ್ಬೋದು, ನಾನು ಹೇಳ್ದಾಗೆ ಇವರು ಕಸ್ಟಮೈಸ್ಡ್ ಕ್ಲೋತಿಂಗ್. ಈಗ ಇಲ್ಲಿ ನೋಡ್ತಾ ಇರ್ಬೋದು, ಎಲ್ಲ ಶರ್ಟ್ಸ್ ಮೇಲ್ಗಡೆ ಬೇರೆ ಬೇರೆ ಲೋಗೋಗಳಿದೆ. ಈ ಥರ ನಿಮಗೆ ಯಾವುದು ಬೇಕೋ ಆ ರೀತಿ ಮಾಡಿಸ್ಕೋಬೋದು. ಏನೇನು ವರ್ಕ್ ಫ್ರಮ್ ಹೋಮ್ ಜಾಬ್ಗಳಿದೆ ತಿಳಿಸ್ಕೊಡ್ತೀನಿ. ನೀವೇನಾದರೂ ಲ್ಯಾಪ್ಟಾಪಲ್ಲಿ ಈ ವೆಬ್ಸೈಟ್ ಓಪನ್ ಮಾಡಿದರೆ ಸ್ಕ್ರೋಲ್ ಮಾಡಿ ಫುಲ್ಲು ಲಾಸ್ಟಿಗೆ ಬಂದು ಕೆರಿಯರ್ಸ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಅಥವಾ ನೀವೇನಾದ್ರು ಮೊಬೈಲಲ್ಲಿ ಓಪನ್ ಮಾಡಿದರೆ ಸೈಡಲ್ಲಿ 3 ಗೆರೆಗಳು ಕಾಣಿಸ್ತಿರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಕೆರಿಯರ್ಸ್ ಅಂತ ಬನ್ನಿ. ಅಲ್ಲಿ ಬಂದ್ಬಿಟ್ಟು ಬ್ರೌಸ್ ಓಪನ್ ಜಾಬ್ಸ್ ಅಂತ ಕ್ಲಿಕ್ ಮಾಡಿ. ಅದಾದಮೇಲೆ ಇಲ್ಲಿ ಆಫೀಸ್ ಎಲ್ಲಿ ಇಂಡಿಯಾ ಮತ್ತು ಫಿಲಿಪೈನ್ಸ್ ಎರಡಲ್ಲಿದೆ, ನೀವು ಇಂಡಿಯಾ ಅಂತ ಕ್ಲಿಕ್ ಮಾಡಿ. ಅದಾದಮೇಲೆ ಇಂಡಿಯಾದಲ್ಲಿರೋ ಜಾಬ್ಸ್ನ ಲಿಸ್ಟಾಗಿ ತೋರಿಸುತ್ತೆ. ಇಲ್ಲಿ ಫೈನಾನ್ಸ್, ಫ್ರಂಟಿಯರ್, ಗ್ರೋತ್ ಇದರಲ್ಲೆಲ್ಲ ಲೈಕ್ ಎಕ್ಸ್ಪೀರಿಯನ್ಸ್ ಇರೋರು ಬೇಕಿರುತ್ತೆ. ಸೊ ನಾನು ಈ ವಿಡಿಯೋದಲ್ಲಿ ಫ್ರೆಷರ್ಸ್ಗೆ ಓಪನ್ ಇರೋ ಜಾಬ್ಸ್ ಬಗ್ಗೆ ತಿಳಿಸ್ಕೊಡ್ತೀನಿ. ಫ್ರೆಷರ್ಸ್ಗೆ ಸದ್ಯದಲ್ಲಿ ಗ್ರೋತ್ ಸ್ಪೆಷಲಿಸ್ಟ್ ಸೇಲ್ಸ್ ಮತ್ತು ಸೇಲ್ಸ್ ಸ್ಪೆಷಲಿಸ್ಟ್ ಇವೆರಡೂ ಇದೆ. ಇವೆರಡೂ ವರ್ಕ್ ಫ್ರಮ್ ಹೋಮ್ ಜಾಬ್ಗಳು ಇಂಡಿಯಾದವ್ರಿಗೆ. ಸೊ ಫಸ್ಟ್ ಆಫ್ ಆಲ್ ಗ್ರೋತ್ ಸ್ಪೆಷಲಿಸ್ಟ್ ನೋಡೋದಾದರೆ ಇಲ್ಲಿ ಆ ಕಂಪ್ನಿ ಬಗ್ಗೆ ಕೊಟ್ಟಿದ್ದಾರೆ. ಅದಾದಮೇಲೆ ಇಲ್ಲಿ ನೀವು ಏನು ಮಾಡಬೇಕು, ಲೈಕ್ ಇದಕ್ಕೇನಾದ್ರು ಅವ್ರು ಹೈರ್ ಮಾಡಿಕೊಂಡ್ರೆ ನೀವು ಏನು ಕೆಲಸ ಮಾಡಬೇಕು ಅಂತ ಇಲ್ಲಿ ಕೊಟ್ಟಿದ್ದಾರೆ. ಏನಾದ್ರು ಕಸ್ಟಮೈಸ್ಡ್ ಕ್ಲೋತಿಂಗ್ ಬೇಕು ಅಂತ ಯಾರು ಕಾಂಟ್ಯಾಕ್ಟ್ ಮಾಡಿದರೆ ಅವ್ರ ಹತ್ರ ಮಾತಾಡ್ಬಿಟ್ಟು ಒಂದು ಡೀಲ್ನ ಕ್ರಿಯೇಟ್ ಮಾಡೋದಿರುತ್ತೆ, ಅದು ನಿಮ್ಮ ಕೆಲಸ ಆಗಿರುತ್ತೆ. ಹಾಗೆ ಆಲ್ರೆಡಿ ಇರೋ ಕ್ಲೈಂಟ್ಸ್ ಮತ್ತು ಅಕೌಂಟ್ಸ್ ಇರುತ್ತಲ್ಲ, ಅವ್ರ ಜೊತೆ ಎಲ್ಲ ನೀಟಾಗಿ ಮಾತಾಡಿಕೊಂಡು ಬಿಸ್ನೆಸ್ನ ಇನ್ನೂ ಇಂಪ್ರೂವ್ ಮಾಡೋದಾಗಿರುತ್ತೆ. ಹಾಗೆ ನಿಮಗೆ ಕಾಲ್ ಮತ್ತು ಇಮೇಲ್ ಬಂದರೆ ಅವಕ್ಕೆ ರಿಪ್ಲೈ ಮಾಡೋದಾಗಿರುತ್ತೆ. ಹಾಗೆ ನಿಮ್ಗೆ ಏನಾದ್ರು ಟಾಸ್ಕ್ ಅಥವಾ ಗೋಲ್ ಕೊಟ್ಟಿದ್ರೆ ಅದನ್ನ ಕಂಪ್ಲೀಟ್ ಮಾಡೋದು, ಹಾಗೆ ಟೀಮ್ ಪರ್ಫಾರ್ಮೆನ್ಸ್ನ ಇಂಪ್ರೂವ್ ಮಾಡೋಕ್ಕೆ ಹೆಲ್ಪ್ ಮಾಡೋದು ನಿಮ್ಮ ಕೆಲಸ ಆಗಿರುತ್ತೆ. ಸೊ ಇವರು ಎಂಥವ್ರನ್ನ ಹುಡುಕ್ತಿದ್ದಾರೆ? 0 to 3 year ಎಕ್ಸ್ಪೀರಿಯನ್ಸ್, B2B ಸೇಲ್ಸಲ್ಲಿ ಇರೋರನ್ನ ಹುಡುಕ್ತಿದ್ದಾರೆ, ಅಥವಾ ಫ್ರೆಷರ್ಸ್ ಕೂಡ ವೆಲ್ಕಮ್. ಅದಕ್ಕೋಸ್ಕರನೇ ಈ ವಿಡಿಯೋ ಮಾಡ್ತಿದ್ದೀನಿ. ಫ್ರೆಷರ್ಸ್ ಕೂಡ ಇದಕ್ಕೆ ಅಪ್ಲೈನ ಮಾಡ್ಬೋದು. ಹಾಗೆ ನಿಮಗೆ ಇಂಗ್ಲೀಷ್ ಮಾತಾಡೋಕ್ಕೆ ಮತ್ತು ಬರೆಯೋಕ್ಕೆ ಬರಬೇಕು. ಹಾಗೆ ನಿಮಗೆ ಸೇಲ್ಸ್ ಫೋರ್ಸ್ CRMಗಳನ್ನ ಯೂಸ್ ಮಾಡೋಕೆ ಗೊತ್ತಿರಬೇಕು, ಅಥವಾ ನಿಮಗೆ ಗೊತ್ತಿಲ್ಲ ಅಂದರೆ ಇವ್ರು ಕಲಿಸ್ಕೊಡ್ತಾರೆ, ಕಲಿಯೋಕ್ಕೆ ನೀವು ರೆಡಿಯಾಗಿರಬೇಕು. ಇನ್ನು US ಕ್ಲೈಂಟ್ಸ್ ಜೊತೆ ಎಲ್ಲ ಮಾತಾಡೋಕ್ಕೆ ಬರಬೇಕು, ಲೈಕ್ ಅವ್ರ ಆಕ್ಸೆಂಟ್ ಎಲ್ಲ ಗೊತ್ತಿದ್ರೆ ಒಳ್ಳೇದು. ಇಲ್ಲಾಂದರೆ ಇಂಗ್ಲೀಷ್ ಮಾತಾಡೋಕೆ ಬಂದ್ರೂ ಓಕೆ. ಹಾಗೆ ಇವ್ರಗಳ ಜೊತೆ ಮಾತಾಡ್ಬೇಕಾದ್ರೆ ಕೂಲ್ ಆ್ಯಂಡ್ ಕಾಮ್ ಆಗಿ ಮಾತಾಡಬೇಕು, ರೂಡಾಗೆಲ್ಲ ಮಾತಾಡೋಗಿಲ್ಲ. ಬಿಸ್ನೆಸ್ ಡೀಲ್ಸ್ನ ನೀಟಾಗಿ ಕ್ಲೋಸ್ ಮಾಡೋದಾಗಿರುತ್ತೆ. ಇನ್ನೂ ಏನಾದ್ರು ಪ್ರಾಬ್ಲಮ್ಸ್ ಇದನ್ನೇ ಅದನ್ನ ಸಾಲ್ವ್ ಮಾಡೋದು, ಈ ರೀತಿ ಎಲ್ಲ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್ ಇರಬೇಕು. ಇದಕ್ಕೇನಾದ್ರು ಹೈರ್ ಮಾಡಿಕೊಂಡ್ರೆ ನಿಮಗೆ ಎಷ್ಟು ಸ್ಯಾಲ್ರಿ ಸಿಗುತ್ತೆ ಅಂದರೆ $700 per month. ಇದು ಬೇಸಿಕ್ ಸ್ಯಾಲ್ರಿ. ಅಂದರೆ $700ನ ಇಂಡಿಯನ್ ರುಪೀಸ್ಗೆ ಕನ್ವರ್ಟ್ ಮಾಡಿದರೆ ಆಲ್ಮೋಸ್ಟ್ 63,000 ಸಂಬಳ. ಸೊ ಅದ್ರ ಜೊತೆಗೆ ಕಮಿಷನ್ ಕೂಡ ಸಿಗುತ್ತೆ. ಲೈಕ್ ಯಾವ್ದಾದ್ರು ಒಂದು ಬಿಸ್ನೆಸ್ ಡೀಲ್ನ ನೀವು ಕ್ಲೋಸ್ ಮಾಡಿದ್ರಿ ಅಂದರೆ ಅದಕ್ಕೆ ಎಷ್ಟು ಕಮಿಷನ್ ಇರುತ್ತೆ ಅಷ್ಟು ಕಮಿಷನ್ನ ಕೊಡ್ತಾರೆ. ಹಾಗೆ ಏನಾದ್ರು ನೀವು ನೈಟ್ ಶಿಫ್ಟ್ ಮಾಡಿದರೆ ಅದಕ್ಕೆ ನೈಟ್ ಶಿಫ್ಟ್ ಅಲವೆನ್ಸ್ ಕೊಡ್ತಾರೆ. ಇನ್ನು ಹೆಲ್ತ್ ಇನ್ಶೂರೆನ್ಸ್, ಮೆಂಟಲ್ ಹೆಲ್ತ್ ಬೆನಿಫಿಟ್ಸ್, ಇದಕ್ಕೆಲ್ಲ ಮೆಂಟಲ್ ಹೆಲ್ತ್ ಇಂಪ್ರೂವ್ ಮಾಡ್ಕೊಳಕ್ಕೆ ಅವು ಕೋರ್ಸ್ಗಳಾಗಿರ್ಬೋದು ಅಥವಾ ಡಾಕ್ಟರ್ದು ಕನ್ಸಲ್ಟೇಷನ್ಗಳು ಈ ಥರ ಎಲ್ಲ ಕೊಡ್ತಾರೆ. ಹಾಗೆ ನಿಮಗೆ ಇಲ್ಲಿ ಒಂದು ಹೈ ಗ್ರೋತ್ ಎನ್ವೈರನ್ಮೆಂಟ್ ಇರುತ್ತೆ. ಸೊ ನಿಮಗೆ ಕಲಿಯೋಕ್ಕೆ ತುಂಬ ಸಿಗುತ್ತೆ. ಇದು ಒಂದು ಸ್ಟಾರ್ಟಪ್. ಸೊ ಇಲ್ಲಿ ಹೈ ಗ್ರೋತ್ ಆಪರ್ಚುನಿಟಿ ಇದ್ದೇ ಇರುತ್ತೆ. ಹಾಗೆ ನಿಮಗೆ ಮೆಂಟರ್ಶಿಪ್ ಇದೆಲ್ಲ ಸಿಗುತ್ತೆ. ಇನ್ನು ನಿಮಗೆ ವರ್ಕ್ ಫ್ರಮ್ ಹೋಮ್ ಸೆಟಪ್ ಕೂಡ ಇವರೇ ಮಾಡಿಕೊಡ್ತಾರೆ. ನೀವು ವರ್ಕಿಂಗ್ ಅವರ್ಸ್ ನೋಡೋದಾದ್ರೆ ಇಂಡಿಯನ್ ಟೈಮಲ್ಲಿ ನೋಡೋದಾದ್ರೆ 6:30 ಹಿಡಿದು 3:30, ಅಂದರೆ ಲೈಕ್ ಸಂಜೆ 6:30 ಹಿಡಿದು ಮಧ್ಯರಾತ್ರಿ 3:00 ಕೆಲಸ ಇರುತ್ತೆ. ಇದಕ್ಕೆ ನೈಟ್ ಶಿಫ್ಟ್ ಅಲವೆನ್ಸ್ ಕೂಡ ಕೊಡ್ತಾರೆ. ಇದು 100% ರಿಮೋಟ್. ಇದಕ್ಕೆ ಯಾರು ಬೇಕಾದರೂ ಅಪ್ಲೈನ ಮಾಡ್ಬೋದು. ಸೊ ಇದಕ್ಕೇನಾದ್ರು ನಿಮಗೆ ಇಂಟ್ರೆಸ್ಟ್ ಇದ್ದರೆ ಹೇಗೆ ಅಪ್ಲೈ ಮಾಡೋದು ಅಂದರೆ, ನಿಮ್ಮ ಫಸ್ಟ್ ನೇಮ್, ಇಲ್ಲಿ ಅಪ್ಲಿಕೇಶನ್ ಫಾರ್ಮ್ ಇರುತ್ತೆ, ಇಲ್ಲಿ ಫಸ್ಟ್ ನೇಮ್, ಲಾಸ್ಟ್ ನೇಮ್ ಮತ್ತು ಇಮೇಲ್, ಕಂಟ್ರಿ, ಫೋನ್ ನಂಬರ್ ಅದೆಲ್ಲ ಕೊಟ್ಟು ರೆಸ್ಯೂಮ್ನ ಅಟ್ಯಾಚ್ ಮಾಡಿ, ಕವರ್ ಲೆಟರ್ನ ಅಟ್ಯಾಚ್ ಮಾಡಿ, ನಿಮ್ಮ ಲಿಂಕ್ಡ್ಇನ್ ಪ್ರೊಫೈಲ್ ಅಥವಾ ನಿಮ್ದು ಯಾವ್ದಾದ್ರು ವೆಬ್ಸೈಟ್ ಇದ್ದರೆ ಅದನ್ನ ಕೊಡಬೇಕಿರುತ್ತೆ. ಏನಾದ್ರು US ಬೇಸ್ಡ್ ಕ್ಲೈಂಟ್ಸ್ ಜೊತೆ ವರ್ಕ್ ಮಾಡಿ ಎಕ್ಸ್ಪೀರಿಯನ್ಸ್ ಇದೆಯೋ ಅದನ್ನ ಕೇಳುತ್ತೆ. ಎಸ್ ಆರ್ ನೋ ಕೊಡಿ. ನೀವು ವರ್ಕ್ ಮಾಡಿದರೆ ಎಸ್ಸು, ಇಲ್ಲಾಂದರೆ ನೋ. ನೈಟ್ ಶಿಫ್ಟ್ ಅಲ್ಲಿ ವರ್ಕ್ ಮಾಡೋಕ್ಕೆ ಕಂಫರ್ಟೇಬಲ್ ಇದಿರೋ ಇಲ್ವೋ,
ಅದನ್ನ ಕೊಡಿ, ಅದನ್ನೆಲ್ಲ ಕೊಟ್ಬಿಟ್ಟು ಅಪ್ಲಿಕೇಶನ್ನ ಸಬ್ಮಿಟ್ ಮಾಡೋದಿರುತ್ತೆ. ಸೊ ಈ ರೀತಿ ನೀವು ಅಪ್ಲೈನ ಮಾಡ್ಬೋದು. ಸೊ ಇಂಟ್ರೆಸ್ಟ್ ಇದ್ದರೆ ಇದಕ್ಕೆ ಅಪ್ಲೈ ಮಾಡಿ. ಹಾಗೆ ಇನ್ನೂ ಒಂದು ವರ್ಕ್ ಫ್ರಮ್ ಹೋಮ್ ಜಾಬ್ ಯಾವುದು ಅಂದರೆ ಸೇಲ್ಸ್ ಸ್ಪೆಷಲಿಸ್ಟ್ ಅಂತ. ಇಲ್ಲೂ ಕೂಡ ನೀವು ಏನು ಮಾಡಬೇಕಿರುತ್ತೆ ಅಂದರೆ, ಈಗ ಇಂಟ್ರೆಸ್ಟ್ ಇರೋ ಲೀಡ್ಸ್ಗಳಿಗೆ ಮತ್ತು ಆಲ್ರೆಡಿ ಇರೋ ಎಕ್ಸಿಸ್ಟ್ ಅಕೌಂಟ್ಸ್ಗಳಿಗೆ ಅವ್ರಿಗೇನಾದರೂ ಈ ಥರ ಮರ್ಚೆಂಟೈಸ್ ಅಥವಾ ಏನಾದರೂ ಕ್ಲೋತಿಂಗ್ ಬೇಕು ಅಂದರೆ ಅವ್ರ ಹತ್ರ ಆರ್ಡರ್ ತಗೊಂಡು ಕಂಪ್ಲೀಟ್ ಮಾಡೋದಾಗಿರುತ್ತೆ. ಹಾಗೆ ಕ್ಲೈಂಟ್ಸ್ ಜೊತೆ ನೀಟಾಗಿ ಮಾತಾಡೋದು, ಲೈಕ್ ಅವ್ರದ್ದೇನಾದ್ರು ಪ್ರಾಬ್ಲಮ್ ಇದ್ದರೆ ಸಾಲ್ವ್ ಮಾಡೋದೆಲ್ಲ ಆಗಿರುತ್ತೆ. ಹಾಗೆ ಇವರು ಎಂಥವ್ರನ್ನ ಹುಡುಕ್ತಿದ್ದಾರೆ ಅಂದರೆ, ಲೈಕ್ B2B ಸೇಲ್ಸಲ್ಲಿ 0 ಇಂದ 3 ಇಯರ್ ಎಕ್ಸ್ಪೀರಿಯನ್ಸ್ ಇರೋರನ್ನ ನೋಡ್ತಾ ಇದ್ದಾರೆ. ಹಾಗೆ ಫ್ರೆಷರ್ಸ್ ಕೂಡ ಅಪ್ಲೈನ ಮಾಡ್ಬೋದು. ಇನ್ನು ಇಂಗ್ಲೀಷ್ ಮಾತಾಡೋಕ್ಕೆ ಬರಬೇಕು, ಬರೆಯೋಕ್ಕೆ ಬರಬೇಕು. ಹಾಗೆ ಸೇಲ್ಸ್ ಫೋರ್ಸ್ ಈ ರೀತಿ CRMಗಳಲ್ಲಿ ವರ್ಕ್ ಮಾಡೋಕ್ಕೆ ರೆಡಿ ಇರಬೇಕು. ಹಾಗೆ ನೀವು ಪ್ರೊಆಕ್ಟಿವ್ ಆಗಿರಬೇಕು, ಲೈಕ್ ಕಾಮ್ ಆಗಿ ಎಲ್ಲದನ್ನೂ ಹ್ಯಾಂಡಲ್ ಮಾಡೋ ಥರ ಇರಬೇಕು. ಇನ್ನು ಇದರಲ್ಲೂ ಕೂಡ $700 ಪರ್ ಮಂತ್ ಅಂದರೆ 63,000 ಸಂಬಳ ಸಿಗುತ್ತೆ. ಜೊತೆಗೆ ಅನ್ಕ್ಯಾಪ್ಡ್ ಕಮಿಷನ್ಗೆ ಲಿಮಿಟ್ ಇಲ್ಲ, ನೀವು ಎಷ್ಟು ಸೇಲ್ಸ್ ಮಾಡ್ತೀರಾ ಅಷ್ಟು ಕಮಿಷನ್ ಸಿಗುತ್ತೆ. ಇನ್ನು ನೈಟ್ ಶಿಫ್ಟ್ ಅಲವೆನ್ಸ್ ಸಿಗುತ್ತೆ, ಹೆಲ್ತ್ ಇನ್ಶೂರೆನ್ಸ್, ಮೆಂಟಲ್ ಹೆಲ್ತ್ ಬೆನಿಫಿಟ್ಸ್ ಎಲ್ಲ ಸಿಗುತ್ತೆ. ಇನ್ನು ಇಲ್ಲಿ ಇದು ಸ್ಟಾರ್ಟ್ ಆಫ್ ಆಗಿರೋದ್ರಿಂದ ಇಲ್ಲೂ ಕೂಡ ಗ್ರೋತ್ ಆಪರ್ಚುನಿಟೀಸ್ ಇದೆ. ಇನ್ನು ಇದು ವರ್ಕ್ ಫ್ರಮ್ ಹೋಮ್ ಪರ್ಮನೆಂಟ್ಲಿ. ಇನ್ನು ಶಿಫ್ಟ್ ಅವರ್ಸ್ ನೋಡೋದಾದ್ರೆ ಸಂಜೆ 6:30 ಹಿಡಿದು ಮಧ್ಯರಾತ್ರಿ 3:30ವರೆಗೂ ಕೆಲಸ ಇರುತ್ತೆ. ಇನ್ನು ಇದಕ್ಕೂ ಯಾರು ಬೇಕಾದ್ರೂ ಅಪ್ಲೈನ ಮಾಡ್ಬೋದು. ಹಾಗೆ ಲೀವ್ಸ್ಗಳನ್ನೂ ಕೂಡ ಎಲ್ಲ ಕೊಡ್ತಾರೆ. ಇದಕ್ಕೂ ಅಪ್ಲೈ ಮಾಡಬೇಕು ಅಂದರೆ ಸೇಮ್ ಅದೇ ರೀತಿ ಫಸ್ಟ್ ನೇಮ್, ಲಾಸ್ಟ್ ನೇಮ್, ಇಮೇಲ್, ಕಂಟ್ರಿ, ಫೋನ್ ನಂಬರ್ ಇದೆಲ್ಲ ಕೊಟ್ಟು ನಿಮ್ಮ ರೆಸ್ಯೂಮ್ ಎಲ್ಲ ಅಪ್ಲೋಡ್ ಮಾಡಿ ಸಬ್ಮಿಟ್ ಮಾಡೋದಿರುತ್ತೆ. ಯಾರಿಗಾದರೂ ಈ ಥರ ಅಮೇರಿಕನ್ ಬೇಸ್ ಕಂಪ್ನಿಯಲ್ಲಿ ವರ್ಕ್ ಮಾಡಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ ಅವರು ಅಪ್ಲೈ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ. ಅವರು ಏನಾದ್ರು ಜಾಬ್ ಹುಡುಕ್ತಿದ್ರೆ ಇದು ಹೆಲ್ಪ್ಫುಲ್ ಆಗ್ಬೋದು. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.